ಇದೇ ತರ ಏನಾದ್ರು ನಿಮ್ ಫೋನ್ ಯಾರಾದ್ರೂ ಕಿತ್ಕೊಂಡು ಹೋದ್ರೆ ನೀವಂತೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾನು ಹೇಳೋ ಈ 3 ಸೆಟ್ಟಿಂಗ್ಸ್ ನೀವು ಇವಾಗ ಆನ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಫೋನ್ ಕಳೆದೋಗಿದ್ರು ಸಹ ಸಿಗೋ ಚಾನ್ಸಸ್ ಇರುತ್ತೆ. ನಿಮಗೆ ಈ ಫೋನ್ ಇಂದ ಯಾವುದೇ ರೀತಿಯಾದಂತ ಯೂಸ್ ಆದ್ರೆ ಇರೋದಿಲ್ಲ. ಸೊ ಅದ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರೋ ನಮ್ಮ ಚಾನಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಫಸ್ಟ್ ನಿಮ್ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಮತ್ತೆ ಇದರಲ್ಲಿ ಸ್ವಲ್ಪ ಮೇಲೆ ಸ್ವೈಪ್ ಮಾಡಿದ್ರೆ ಫೇಸ್ ಐಡಿ ಅಂಡ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಇದನ್ನ ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೆ ಸ್ವೈಪ್ ಮಾಡಿದ್ರೆ ಇಲ್ಲಿ ನೋಟಿಫಿಕೇಶನ್ ಸೆಂಟರ್ ಮತ್ತೆ ಕಂಟ್ರೋಲ್ ಸೆಂಟರ್ ಅಂತ ಇರುತ್ತೆ. ಇವೆರಡನ್ನು ಆಫ್ ಮಾಡ್ಕೊಳ್ಳಿ. ಇವೆರಡನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಬ್ಯಾಕ್ ಬಂದು ಇದೇ ರೀತಿ ಇನ್ನೊಂದ್ಸರಿ ಫೇಸ್ ಐಡಿ ಅಂಡ್ ಪಾಸ್ವರ್ಡ್ ಗೆ ಎಂಟರ್ ಆಗಿ ಇಲ್ಲಿ ಸ್ವಲ್ಪ ಮೇಲೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಸ್ಟೋಲನ್ ಡಿವೈಸ್ ಪ್ರೊಟೆಕ್ಷನ್ ಅಂತ ಇದೆಯಲ್ಲ, ಇದನ್ನ ಆನ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಇಲ್ಲಿ ಕೆಳಗಡೆ ಆಲ್ವೇಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ ಫೋನ್ ಸಡನ್ ಆಗಿ ಯಾರಾದ್ರೂ ಕಿತ್ಕೊಂಡ್ರೆ ಆಟೋಮೆಟಿಕ್ ಫೋನ್ ಆದ್ರೆ ಲಾಕ್ ಆಗುತ್ತೆ. ಸ್ವಲ್ಪ ಬ್ಯಾಕ್ ಬಂದು ಇಲ್ಲಿ ಮೇಲೆ ನಿಮ್ಮ ಆಪಲ್ ಐಡಿ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೈಂಡ್ ಮೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈಂಡ್ ಮೈ ಐಫೋನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 3 ಟಾಗಲ್ಸ್ ಆನ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದ್ರಲ್ಲಿ ಯಾವ್ದಾದ್ರು ಒಂದು ಆಫ್ ಆಗಿದ್ರೆ ಇದನ್ನ ಇವಾಗಲೇ ಆನ್ ಮಾಡಿ ಇಟ್ಕೊಂಡಿರಿ. ಈ 3 ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಯಾವ್ದೇ ರೀತಿ ಐಫೋನ್ ಕಳೆದೋಗೋ ಸಿಚುವೇಶನ್ ಬರೋದಿಲ್ಲ.